ನಮಸ್ತೆ ಎಲ್ರಿಗೂ. ಲಾಸ್ಟ್ ವಿಡಿಯೋದಲ್ಲಿ ಕಲರ್ ಥೆರಪಿ ಅಂದ್ರೇನು, ಅದು ಯಾವ್ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ನೋಡಿದ್ವಿ. ಇವತ್ತು ನಾವು ಕಲರ್ ಥೆರಪಿಲಿ ಯಾವ್ಯಾವ ಬಣ್ಣಗಳನ್ನ ಬಳಸ್ತೀವಿ ಅಂತ ನೋಡ್ತಾ ಹೋಗೋಣ. ಕಲರ್ ಥೆರಪಿಲಿ ನಾವು 10 ಬಣ್ಣಗಳನ್ನ ಯೂಸ್ ಮಾಡ್ತೀವಿ. ಅಂದರೆ 10 ಬೆರಳುಗಳು ಒಂದೊಂದು ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಅವುಗಳಿಗೆ ಅನುಗುಣವಾಗಿ ನಾವು ಕಲರ್ನ ಹಾಕೋದ್ರಿಂದ ನಮಗೆ ಬಂದಂಥ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದರಲ್ಲಿ 10 ಬಣ್ಣಗಳು ಯಾವ್ಯಾವು ಅಂದರೆ, ಫಸ್ಟ್ನೇದು ನೇರಳೆ ಬಣ್ಣ. ನೇರಳೆ ಬಣ್ಣ ಅಂದರೆ ಪರ್ಪಲ್ ಕಲರು. ನಂತರ ಆಕಾಶ ನೀಲಿ, ಸ್ಕೈ ಬ್ಲೂ ಕಲರು. ಕಡು ನೀಲಿ, ಡಾರ್ಕ್ ಬ್ಲೂ. ಗ್ರೀನ್, ಹಸಿರು. ಯೆಲ್ಲೋ, ಹಳದಿ. ಕೇಸರಿ, ಆರೆಂಜ್. ರೆಡ್, ಕೆಂಪು. ಪಿಂಕ್, ಗುಲಾಬಿ. ಆಮೇಲೆ ವೈಟ್, ಬಿಳಿ. ಬ್ಲ್ಯಾಕ್, ಕಪ್ಪು. ಇಷ್ಟು ಬಣ್ಣಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇವುಗಳನ್ನ ನಾವು ಉಪಯೋಗಿಸಿ ಅವರಲ್ಲಿ ಇರ್ತಕ್ಕಂಥ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಅವ್ರಿಗಿರೋವಂಥ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಏನೇ ಆಗಿರಲಿ, ಅವರಿಗೆ ಇಂಬ್ಯಾಲೆನ್ಸ್ ಆಗಿರೋ ತತ್ವನ ನಾವು ವೃದ್ಧಿ ಮಾಡೋದು ಇಲ್ಲ ಹೆಚ್ಚಾಗಿರೋದನ್ನ ಕಡಿಮೆ ಮಾಡೋದ್ರಿಂದ ಅಲ್ಲಿ ಆಗಿರೋವಂತಹ ಬ್ಯಾಲೆನ್ಸ್ ಆಗಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತಾ ಬರುತ್ತೆ. ಇಲ್ಲಿ 10 ಬೆರಳುಗಳು 10 ತತ್ವಗಳನ್ನು ಒಳಗೊಂಡಿರುತ್ತೆ. 10 ತತ್ವಗಳು ಯಾವ್ಯಾವು ಅಂದರೆ, ವಾಯು, ಅಗ್ನಿ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಕಾಲ, ದಿಕ್ಕು, ಮನಸ್ಸು, ಶೂನ್ಯ. ಈ ರೀತಿ 10 ಬೆರಳುಗಳು ಒಂದೊಂದು ತತ್ವಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಕಲರ್ ಹಾಕೋದ್ರಿಂದ ಇರೋವಂತಹ ಡಿಸೀಸ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಇವಾಗ ಕಪ್ಪು ಬಣ್ಣ ಉಪಯೋಗಿಸ್ಕೊಂಡು ನಾವು ಏನೇನು ಆರೋಗ್ಯ ಸಮಸ್ಯೆನ ಕ್ಲಿಯರ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಕಪ್ಪು ಬಣ್ಣ ನಾವು ಉಪಯೋಗಿಸೋದ್ರಿಂದ ಅನೇಕ ರೀತಿಯ ಇನ್ಫೆಕ್ಷನ್ಗಳನ್ನ ನಾವು ಕ್ಲಿಯರ್ ಮಾಡ್ತಾ ಬರ್ಬೋದು. ಇನ್ಫೆಕ್ಷನ್ ಅಂದರೆ ಕೆಮ್ಮಿರ್ಬೋದು. ಆಮೇಲೆ ಆರ್ಗನ್ಗಳು ತುಂಬ ಆ್ಯಕ್ಟಿವ್ ಆಗಿ ಸ್ವಲ್ಪ ಸುಸ್ತು ಅನಿಸಿದಾಗ ಅವನ್ನು ಶೂನ್ಯಕ್ಕೆ ಕಳಿಸೋದ್ರಿಂದ ಅವುಗಳು ಮತ್ತೆ ರೀಗೇನ್ ಆಗಿ ನಮಗೆ ಚೈತನ್ಯ ಸೃಷ್ಟಿಯಾಗುತ್ತೆ. ಇದರಿಂದ ಬ್ಲ್ಯಾಕ್ ಕಲರ್ನ ನಾವು ಇನ್ಫೆಕ್ಷನ್ನ ಕ್ಲಿಯರ್ ಮಾಡೋಕ್ಕೆ ಮತ್ತು ಆರ್ಗನ್ಗಳನ್ನು ಶೂನ್ಯಕ್ಕೆ ಕಳಿಸಿ ಮತ್ತು ಅವುಗಳ ಕಾರ್ಯನ ಹೆಚ್ಚಾಗಿಸೋಕ್ಕೆ ಯೂಸ್ ಮಾಡ್ತೀವಿ. ಇದರಿಂದ ನಮಗೆ ಅನೇಕ ರೀತಿಯಿಂದ ಆರೋಗ್ಯ ಸಮಸ್ಯೆ ಇರ್ಬೋದು, ಮತ್ತು ಏನಪ್ಪ ಅಂದರೆ ಪೇನುಗಳಿರ್ಬೋದು, ಕಡಿಮೆ ಆಗ್ತಾ ಹೋಗ್ತವೆ. ಇಲ್ಲಿ ನಾವು ಬ್ಲ್ಯಾಕ್ ಕಲರ್ನ ಹೇಗೆ ಯೂಸ್ ಮಾಡ್ಬೋದು ಅಂಥೇಳಿ ನಾನಿವಾಗ ತೋರಿಸ್ತೀನಿ. ಇದು ಒಂದು ಬ್ಲ್ಯಾಕ್ ಕಲರಿಂದ ನಾವು ಕೆಮ್ಮು ಕ್ಲಿಯರ್ ಮಾಡ್ಬೋದು. 2 ಕೈ ಹೆಬ್ಬೆರಳಿನ ಕೆಳಗಡೆ ಈ ರೀತಿ ನಾವು ಬ್ಲ್ಯಾಕ್ ಹಾಕೋದ್ರಿಂದ ನಮಗೆ ಕೆಮ್ಮು ಕಡಿಮೆ ಆಗುತ್ತೆ. ಅದೇ ರೀತಿ ಹೊಟ್ಟೆ ನೋವು ಏನಾದರೂ ಇದ್ದರೆ, ಸುಮ್ಮನೆ ಹೊಟ್ಟೆ ನೋವು, ಹೊಟ್ಟೆ ಹಿಂಡ್ದಂಗೆ ಆಗುತ್ತೆ ಅಂದಾಗ 2 ಕೈ ಇಲ್ಲಿ ನಾವು ಬ್ಲ್ಯಾಕ್ನ ಹಾಕಬೇಕು. ಇದಕ್ಕೆ ಸ್ಟಮಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ಥರ ಬ್ಲ್ಯಾಕ್ ಹಾಕೋದ್ರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇದಲ್ಲದೆ ಸೊಂಟ ನೋವು ಏನಾದರೂ ಇತ್ತು ಅಂದರೆ ನಮ್ಮ ಮಧ್ಯ ಬೆರಳು ಮತ್ತು ಉಂಗುರ ಬೆರಳು ನಡುವೆ ಈ ರೀತಿ ಉದ್ದ ಲೈನ್ ಹಾಕಬೇಕು. ಉದ್ದ ಲೈನ್ ಹಾಕಿ ಈ ರೀತಿ ಹಾಕೋದ್ರಿಂದ ಸೊಂಟ ನೋವು ಕಡಿಮೆ ಆಗುತ್ತೆ. ಇದಲ್ಲದೆ ತಲೆನೋವು ಏನಾದರೂ ಇತ್ತು ಅಂದರೆ ಅವರು 2 ಹೆಬ್ಬೆರಳಿನ ಉಗುರಿನ ಸುತ್ತ ಬ್ಲ್ಯಾಕ್ ಹಾಕಬೇಕು. ಈ ರೀತಿ 2 ಕೈ ಉಗುರಿನ ಸುತ್ತ ಬ್ಲ್ಯಾಕ್ ಹಾಕೋದ್ರಿಂದ ತಲೆನೋವು ವಿತಿನ್ 15 ನಿಮಿಷದಲ್ಲಿ ನಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಇದಲ್ಲದೆ ನಮಗೇನಾದರೂ ನಿದ್ದೆ ಬರಲಿಲ್ಲ ರಾತ್ರಿ ಅಂತ ಹೇಳಿದರೆ
ನಮ್ಮ ಥಾಟ್ಸು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ, ಅಂದರೆ ತಲೆ ಸುಮ್ಮನೆ ಓಡ್ತಾ ಇತ್ತು ಅಂದರೆ ನಾವು ಬ್ಲ್ಯಾಕ್ ಯೂಸ್ ಮಾಡಿಕೊಂಡು ನಮ್ಮ ಮೈಂಡನ್ನ ಶೂನ್ಯಕ್ಕೆ ಕಳಿಸೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಇದರಿಂದ ನಾವೇನು ಮಾಡಬೇಕು ಅಂದರೆ ಅಂಗೈಯಲ್ಲಿ 0 ಹಾಕಬೇಕು, 2 ಅಂಗೈಯಲ್ಲಿ 0 ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮೈಂಡು ಪದೇ ಪದೇ ಯೋಚನೆ ಮಾಡೋದು ಕಡಿಮೆ ಮಾಡಿ ರಾತ್ರಿ ಹೊತ್ತು ಶೂನ್ಯಕ್ಕೆ ಜಾರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಇದರಿಂದ ಆರ್ಗನ್ಸ್ಗಳು ಕೂಡ ಪುನರ್ಚೈತನ್ಯ ಪಡ್ಕೊಳ್ತವೆ. ಅಂದರೆ ನಿದ್ದೆ ಯಾವಾಗ ಚೆನ್ನಾಗಾಗುತ್ತೆ, ನಾವು ಬೆಳಗ್ಗೆ ತುಂಬ ಫ್ರೆಶ್ ಆಗಿರ್ತೀವಿ. ಇದರಿಂದ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಕೊಂಡು ಕೆಮ್ಮು, ಹೊಟ್ಟೆ ನೋವು ಮತ್ತು ಸೊಂಟ ನೋವು ಮತ್ತು ನಿದ್ದೆ ಸಮಸ್ಯೆ, ಇನ್ನೂ ಹಲವಾರು ಸಮಸ್ಯೆಗೆ ನಾವು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ಬೋದು. ಇಲ್ಲಿ ಮಂಡಿ ನೋವಿಗೆ ನೋಡೋದಾದರೆ ಇವು 2 ನಾವು ಕಾಲು ಅಂತ ತಗೊಳ್ತೀವಿ. ಇದೆರಡು ಕೈ, ಇದು ತಲೆ ಭಾಗ. 2 ಮಧ್ಯ ಬೆರಳು ಮತ್ತು ಉಂಗುರ ಬೆರಳಿಗೆ ನಾವು ಈ ರೀತಿ ಹಾಕೋದ್ರಿಂದ ಉಂಗುರದ ಥರ ಹೀಗೆ ಸುತ್ತಲೂ ಬ್ಲ್ಯಾಕು ಈ ರೀತಿ ಹಾಕೋದ್ರಿಂದ ನಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಕಲರ್ನ, ಇದನ್ನು ಎಲ್ಲರೂ ಯೂಸ್ ಮಾಡಿರಿ. ಯಾರ್ಯಾರಿಗೆ ಇವಾಗ ಸೊಂಟ ನೋವು ಇದೇನೋ ಅವರು ಇವಾಗಲೇ ತಕ್ಷಣಕ್ಕೆ ಕಲರ್ ಹಾಕ್ಕೋಬೋದು. ಇದೇ ಸ್ಕೆಚ್ ಪೆನ್ ಆಗಬೇಕು ಅಂತ ಇಲ್ಲ, ನಿಮ್ಮ ಮನೇಲಿ ಯಾವುದು ಸ್ಕೆಚ್ ಪೆನ್ ಇರುತ್ತೋ, ಅಂಗಡಿಯಲ್ಲಿ ಸಿಗೋ 10 ರೂಪಾಯಿ ಸ್ಕೆಚ್ ಪೆನ್ ಕೂಡ ಯೂಸ್ ಆಗುತ್ತೆ. ಅದನ್ನು ತಗೊಂಡು ನೀವು ಇವತ್ತೇ ಹಾಕ್ಕೊಂಡು ನೋಡಿದರೆ ನಿಮಗೆ 10 ನಿಮಿಷದಲ್ಲೇ ನಿಮಗೆ ಸ್ವಲ್ಪ ರಿಲೀಫ್ ಆಗೋದನ್ನ ನೀವು ನೋಡ್ತೀರಾ. ಯೂಸ್ ಮಾಡಿದ್ರೇ ಕಲರ್ದು ಎಫೆಕ್ಟ್ ಗೊತ್ತಾಗೋದು, ಇದರಿಂದ ಏನು ಬೆನಿಫಿಟ್ ಅಂತ ಗೊತ್ತಾಗೋದು. ಆದ್ದರಿಂದ ಎಲ್ಲರೂ ನಿಮಗಿರೋ ಡಿಸೀಸ್ಗೆ ಜಸ್ಟ್ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಕೊಂಡು ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿರಿ ಅಂತ ನಾನು ಹೇಳ್ತೀನಿ. ಆದಷ್ಟು ಮೆಡಿಸನ್ ಫ್ರೀ ಲೈಫ್ ಲೀಡ್ ಮಾಡೋಕ್ಕೆ ಎಲ್ಲರೂ ಟ್ರೈ ಮಾಡಬೇಕು. ಇದೇ ಉದ್ದೇಶದಿಂದ ಕಲರ್ ಥೆರಪಿ ಯೂಸ್ ಮಾಡಿಕೊಂಡು ನಾವು ಹೇಗೆ ನಮ್ಮ ಆರೋಗ್ಯ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಇಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ಒಂದು ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ನಮಗೆ ಎಲ್ಲ ಪೇನು ಕೂಡ ಕಡಿಮೆ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಆದರೆ ಕ್ಲಿಯರ್ ಆಗಿರೋದು ಪೇನ್ ಅಲ್ಲ, ನಮ್ಮ ಮೈಂಡಿಗೆ ಪೇನ್ ಇದೆ ಅನ್ನೋ ಮನೋಭಾವನೆ ಹೋಗದೇ ಇರೋ ಥರ ಮೆಡಿಸನ್ ಕೆಲಸ ಮಾಡುತ್ತೆ. ಇದರಿಂದ ತಗೊಂಡು 10 ನಿಮಿಷಕ್ಕೆ ನಾವು ಫುಲ್ಲು ಪೇನ್ ಏನೂ ಇಲ್ಲ ಅಂತ ಅಂದ್ಕೊತೀವಿ. ಆದರೆ ಅದೇ ಮೆಡಿಸನ್ ಪವರ್ ಮುಗಿದ ಮೇಲೆ ಮತ್ತೆ ಆ ಪೇನ್ ಹಾಗೇ ಇರುತ್ತೆ. ಇದರಿಂದ ನಾವು ಮೆಡಿಸನ್ ತೊಗೊಳೋದ್ರಿಂದ ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಅನೇಕ ಆರೋಗ್ಯ ಸಮಸ್ಯೆಗಳು ಈಗ ಇರೋದ್ರ ಜೊತೆಗೆ ಇನ್ನೂ ಹೆಚ್ಚು ಸಮಸ್ಯೆಗಳನ್ನ ನಾವು ಮತ್ತೆ ನೋಡ್ತೀವಿ. ಇದರಿಂದ ನಾವು ಸ್ಕೆಚ್ ಪೆನ್ ಯೂಸ್ ಮಾಡಿಕೊಂಡು ನಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಅಂದಾಗ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡಿ ಜಸ್ಟ್ ಬ್ಲ್ಯಾಕ್ ಕಲರ್ನ ಹಾಕಿ ನೀವು ರಿಸಲ್ಟ್ ನೋಡಿದ್ರಿ ಅಂದರೆ ಇನ್ನು ಉಳಿದ ಪ್ರತಿಯೊಂದು ಕಲರ್ ಬಗ್ಗೆ ನಿಮಗೆ ಸ್ವಲ್ಪ ತಿಳ್ಕೊಬೇಕು ಅಂತ ಆಸಕ್ತಿ ಬರುತ್ತೆ. ಆದ್ದರಿಂದ ಯಾರ್ಯಾರಿಗೆ ಸೊಂಟ ನೋವು ಮತ್ತು ಮಂಡಿ ನೋವು, ಹೊಟ್ಟೆ ನೋವು, ಇದೇ ರೀತಿ ಕಣ್ಣೇನಾದರೂ ಉರಿ ಇತ್ತು ಅಂದರೆ 2 ಹೆಬ್ಬೆರಳಿಗೂ ಈ ರೀತಿ ಡಾಟ್ ಹಾಕಬೇಕು. ಜಸ್ಟ್ ಈ ರೀತಿ ಡಾಟ್ ಹಾಕೋದ್ರಿಂದ ಕಣ್ಣು ಉರಿ ಅಥವಾ ಕಣ್ಣು ನೋವು, ಕಣ್ಣು ಕೆಂಪಾಗಿರೋದು ಇದೆಲ್ಲ ಕಡಿಮೆ ಆಗುತ್ತೆ. ಇದಲ್ಲದೆ ಹಲ್ಲು ನೋವು ಏನಾದರೂ ಇದ್ದರೆ ಈ ರೀತಿ ಈ ರಿಫ್ಲೆಕ್ಸ್ಗೆ ನಾವು ಬ್ಲ್ಯಾಕ್ ಹಾಕಬೇಕು. ಹಲ್ಲು ನೋವು ಇನ್ಫೆಕ್ಷನಿಂದ ಬಂದು ತುಂಬ ಪೇನ್ ಇರುತ್ತೆ, ತಕ್ಷಣ ರಿಲೀಫ್ ಆಗಬೇಕು ಅಂದರೆ ಜಸ್ಟ್ ಈ ಕಲರ್ನ ನೀವು ಅಪ್ಲೈ ಮಾಡಿ. ಜೊತೆಗೆ ಸ್ಟಮಕ್ ರಿಫ್ಲೆಕ್ಸಿಗೂ ಕೂಡ ಬ್ಲ್ಯಾಕ್ ಹಾಕ್ರಿ. ಇದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಲ್ಲದೆ ಕಿವಿ ಏನಾದರೂ ನೋವಿದ್ದರೆ ನಾವು ಹೆಬ್ಬೆರಳಿನ ಪಕ್ಕ ಈ ಭಾಗ ಮತ್ತು ಈ ಭಾಗಕ್ಕೆ ಬ್ಲ್ಯಾಕ್ ಹಾಕಬೇಕು. ಬ್ಲ್ಯಾಕ್ ಹಾಕೋದ್ರಿಂದ ಏನಾಗುತ್ತೆ, ಕಿವಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿ ಪೇನ್ ಏನಾದರೂ ಇತ್ತು ಅಂದರೆ ಕಂಟಿನ್ಯೂ ಆಗಿ 1 ವಾರ 15 ದಿನ ನಾವು ಯೂಸ್ ಮಾಡ್ತಾ ಹೋದರೆ ಪೇನ್ ಕಡಿಮೆ ಆಗ್ತಾ ಬರುತ್ತೆ. ಇದಲ್ಲದೆ ಜ್ವರ ಬಂದಾಗ, ಏನೇ ಇನ್ಫೆಕ್ಷನಿಂದ ಜ್ವರ ಬಂದ್ರೂ ಮಕ್ಕಳಿಗೆ ನಾವು ತಕ್ಷಣಕ್ಕೇ ಎಲ್ಲ ಬೆರಳುಗಳ ತುದಿಗೂ ಬ್ಲ್ಯಾಕ್ ಹಾಕಬೇಕು. ಎಲ್ಲ ಬೆರಳುಗಳ ತುದಿಗೆ ಬ್ಲ್ಯಾಕ್ ಹಾಕಿ
ಮತ್ತು ಕಾಲು ಬೆರಳುಗಳ ತುದಿಗೂ ಬ್ಲ್ಯಾಕ್ ಹಾಕಬೇಕು. ಇದರಿಂದ ಮಕ್ಕಳಿಗೆ 10-15 ನಿಮಿಷದೊಳಗೆ ಜ್ವರ ಕಂಟ್ರೋಲಿಗೆ ಬರುತ್ತೆ. ಹೆಚ್ಚಾಗಿ ಆ್ಯಂಟಿಬಯೋಟಿಕ್ ಹಾಕೋವಂಥ ಪ್ರಮೇಯ ನಮಗೆ ಬರೋದಿಲ್ಲ. ಹೀಗೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಕೊಂಡು ನಾವು ಇಷ್ಟು ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಇದಲ್ಲದೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಬ್ಲ್ಯಾಕ್ ಕಲರ್ ಯೂಸ್ ಆಗುತ್ತೆ. ಮುಂದೆ ನಾನು ಎಲ್ಲ ಕಲರುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹೀಗೆ ನಾವು ನಮ್ಮ ಆರೋಗ್ಯನ ದೀರ್ಘಕಾಲದವರೆಗೆ ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾವು ಆದಷ್ಟು ಮೆಡಿಸನ್ ಫ್ರೀ ಲೈಫ್ ಲೀಡ್ ಮಾಡಬೇಕು ಅಂದರೆ ನಾವು ಈ ಥರ ಆಲ್ಟರ್ನೇಟಾಗಿ ಸ್ಕೆಚ್ ಪೆನ್ಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ಸುಧಾರಿಸ್ಕೋಬೋದು. ಇದ್ರ ಜೊತೆಗೆ ನಾವು ಆಹಾರನೂ ಚೆನ್ನಾಗಿ ತಗೋಬೇಕು. ಅಂದರೆ ಒಳ್ಳೊಳ್ಳೆ ಆಹಾರಗಳನ್ನ ತಗೊಳೋದು, ತರಕಾರಿಗಳು ಅದನ್ನ ಬೇಯಿಸಿ ತಗೊಳೋದು, ಮತ್ತು ಮಧ್ಯಾಹ್ನ ಟೈಮ್ ಅಷ್ಟೇ ಹಣ್ಣುಗಳನ್ನ ತಗೊಳೋದು, ಮಧ್ಯಾಹ್ನ ಟೈಮ್ ಮಜ್ಜಿಗೆ ಕುಡಿಯೋದು, ರಾತ್ರಿ ಆದಷ್ಟು ಬೇಗ ಊಟ ಮಾಡೋದು, ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡೋದು, ಮತ್ತು ನೈಟ್ ಬೇಗ ಮಲಗೋದು. ಈ ರೀತಿ ನಾವು ಜೀವನ ಶೈಲಿ ಮತ್ತು ಆಹಾರನ ಮೇಂಟೈನ್ ಮಾಡ್ತಾ ಜೊತೆ ಕಲರ್ಸ್ ಯೂಸ್ ಮಾಡ್ಕೊತಾ ಬಂದರೆ ನಮಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳನ್ನ 100ಕ್ಕೆ 90% ನಾವು ತಡೆಬೋದು. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಲಾಸ್ಟ್ ವಿಡಿಯೋದಲ್ಲಿ ಕಲರ್ ಥೆರಪಿ ಅಂದ್ರೇನು, ಅದು ಯಾವ್ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ನೋಡಿದ್ವಿ. ಇವತ್ತು ನಾವು ಕಲರ್ ಥೆರಪಿಲಿ ಯಾವ್ಯಾವ ಬಣ್ಣಗಳನ್ನ ಬಳಸ್ತೀವಿ ಅಂತ ನೋಡ್ತಾ ಹೋಗೋಣ. ಕಲರ್ ಥೆರಪಿಲಿ ನಾವು 10 ಬಣ್ಣಗಳನ್ನ ಯೂಸ್ ಮಾಡ್ತೀವಿ. ಅಂದರೆ 10 ಬೆರಳುಗಳು ಒಂದೊಂದು ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಅವುಗಳಿಗೆ ಅನುಗುಣವಾಗಿ ನಾವು ಕಲರ್ನ ಹಾಕೋದ್ರಿಂದ ನಮಗೆ ಬಂದಂಥ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದರಲ್ಲಿ 10 ಬಣ್ಣಗಳು ಯಾವ್ಯಾವು ಅಂದರೆ, ಫಸ್ಟ್ನೇದು ನೇರಳೆ ಬಣ್ಣ. ನೇರಳೆ ಬಣ್ಣ ಅಂದರೆ ಪರ್ಪಲ್ ಕಲರು. ನಂತರ ಆಕಾಶ ನೀಲಿ, ಸ್ಕೈ ಬ್ಲೂ ಕಲರು. ಕಡು ನೀಲಿ, ಡಾರ್ಕ್ ಬ್ಲೂ. ಗ್ರೀನ್, ಹಸಿರು. ಯೆಲ್ಲೋ, ಹಳದಿ. ಕೇಸರಿ, ಆರೆಂಜ್. ರೆಡ್, ಕೆಂಪು. ಪಿಂಕ್, ಗುಲಾಬಿ. ಆಮೇಲೆ ವೈಟ್, ಬಿಳಿ. ಬ್ಲ್ಯಾಕ್, ಕಪ್ಪು. ಇಷ್ಟು ಬಣ್ಣಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇವುಗಳನ್ನ ನಾವು ಉಪಯೋಗಿಸಿ ಅವರಲ್ಲಿ ಇರ್ತಕ್ಕಂಥ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಅವ್ರಿಗಿರೋವಂಥ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಏನೇ ಆಗಿರಲಿ, ಅವರಿಗೆ ಇಂಬ್ಯಾಲೆನ್ಸ್ ಆಗಿರೋ ತತ್ವನ ನಾವು ವೃದ್ಧಿ ಮಾಡೋದು ಇಲ್ಲ ಹೆಚ್ಚಾಗಿರೋದನ್ನ ಕಡಿಮೆ ಮಾಡೋದ್ರಿಂದ ಅಲ್ಲಿ ಆಗಿರೋವಂತಹ ಬ್ಯಾಲೆನ್ಸ್ ಆಗಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತಾ ಬರುತ್ತೆ. ಇಲ್ಲಿ 10 ಬೆರಳುಗಳು 10 ತತ್ವಗಳನ್ನು ಒಳಗೊಂಡಿರುತ್ತೆ. 10 ತತ್ವಗಳು ಯಾವ್ಯಾವು ಅಂದರೆ ವಾಯು, ಅಗ್ನಿ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಕಾಲ, ದಿಕ್ಕು, ಮನಸ್ಸು, ಶೂನ್ಯ. ಈ ರೀತಿ 10 ಬೆರಳುಗಳು ಒಂದೊಂದು ತತ್ವಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಕಲರ್ ಹಾಕೋದ್ರಿಂದ ಇರೋವಂತಹ ಡಿಸೀಸ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಇವಾಗ ಕಪ್ಪು ಬಣ್ಣ ಉಪಯೋಗಿಸ್ಕೊಂಡು ನಾವು ಏನೇನು ಆರೋಗ್ಯ ಸಮಸ್ಯೆನ ಕ್ಲಿಯರ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಕಪ್ಪು ಬಣ್ಣ ನಾವು ಉಪಯೋಗಿಸೋದ್ರಿಂದ ಅನೇಕ ರೀತಿಯ ಇನ್ಫೆಕ್ಷನ್ಗಳನ್ನ ನಾವು ಕ್ಲಿಯರ್ ಮಾಡ್ತಾ ಬರ್ಬೋದು. ಇನ್ಫೆಕ್ಷನ್ ಅಂದರೆ ಕೆಮ್ಮಿರ್ಬೋದು, ಆಮೇಲೆ ಆರ್ಗನ್ಗಳು ತುಂಬ ಆ್ಯಕ್ಟಿವ್ ಆಗಿ ಸ್ವಲ್ಪ ಸುಸ್ತು ಅನಿಸಿದಾಗ ಅವನ್ನು ಶೂನ್ಯಕ್ಕೆ ಕಳಿಸೋದ್ರಿಂದ ಅವುಗಳು ಮತ್ತೆ ರೀಗೇನ್ ಆಗಿ ನಮಗೆ ಚೈತನ್ಯ ಸೃಷ್ಟಿಯಾಗುತ್ತೆ. ಇದರಿಂದ ಬ್ಲ್ಯಾಕ್ ಕಲರ್ನ ನಾವು ಇನ್ಫೆಕ್ಷನ್ನ ಕ್ಲಿಯರ್ ಮಾಡೋಕ್ಕೆ ಮತ್ತು ಆರ್ಗನ್ಗಳನ್ನು ಶೂನ್ಯಕ್ಕೆ ಕಳಿಸಿ ಮತ್ತು ಅವುಗಳ ಕಾರ್ಯನ ಹೆಚ್ಚಾಗಿಸೋಕ್ಕೆ ಯೂಸ್ ಮಾಡ್ತೀವಿ. ಇದರಿಂದ ನಮಗೆ ಅನೇಕ ರೀತಿಯಿಂದ ಆರೋಗ್ಯ ಸಮಸ್ಯೆ ಇರ್ಬೋದು, ಮತ್ತು ಏನಪ್ಪ ಅಂದರೆ ಪೇಯ್ನ್ಗಳಿರ್ಬೋದು ಕಡಿಮೆ ಆಗ್ತಾ ಹೋಗ್ತವೆ. ಇಲ್ಲಿ ನಾವು ಬ್ಲ್ಯಾಕ್ ಕಲರ್ನ ಹೇಗೆ ಯೂಸ್ ಮಾಡ್ಬೋದು ಅಂಥೇಳಿ ನಾನಿವಾಗ ತೋರಿಸ್ತೀನಿ.
ಇದು ಒಂದು ಬ್ಲ್ಯಾಕ್ ಕಲರಿಂದ ನಾವು ಕೆಮ್ಮು ಕ್ಲಿಯರ್ ಮಾಡ್ಬೋದು. ಎರಡೂ ಕೈ ಹೆಬ್ಬೆರಳಿನ ಕೆಳಗಡೆ ಈ ರೀತಿ ನಾವು ಬ್ಲ್ಯಾಕ್ ಹಾಕೋದ್ರಿಂದ ನಮಗೆ ಕೆಮ್ಮು ಕಡಿಮೆ ಆಗುತ್ತೆ. ಅದೇ ರೀತಿ ಹೊಟ್ಟೆ ನೋವು ಏನಾದರೂ ಇದ್ದರೆ, ಸುಮ್ಮನೆ ಹೊಟ್ಟೆ ನೋವು, ಹೊಟ್ಟೆ ಹಿಂಡ್ದಂಗೆ ಆಗುತ್ತೆ ಅಂದಾಗ ಎರಡೂ ಕೈ ಇಲ್ಲಿ ನಾವು ಬ್ಲ್ಯಾಕ್ನ ಹಾಕಬೇಕು. ಇದಕ್ಕೆ ಸ್ಟಮಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ಥರ ಬ್ಲ್ಯಾಕ್ ಹಾಕೋದ್ರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇದಲ್ಲದೆ ಸೊಂಟ ನೋವು ಏನಾದರೂ ಇತ್ತು ಅಂದರೆ ನಮ್ಮ ಮಧ್ಯ ಬೆರಳು ಮತ್ತು ಉಂಗುರ ಬೆರಳು ನಡುವೆ ಈ ರೀತಿ ಉದ್ದ ಲೈನ್ ಹಾಕಬೇಕು. ಉದ್ದ ಲೈನ್ ಹಾಕಿ ಈ ರೀತಿ ಹಾಕೋದ್ರಿಂದ ಸೊಂಟ ನೋವು ಕಡಿಮೆ ಆಗುತ್ತೆ. ಇದಲ್ಲದೆ ತಲೆನೋವು ಏನಾದರೂ ಇತ್ತು ಅಂದರೆ ಅವರು ಎರಡೂ ಹೆಬ್ಬೆರಳಿನ ಉಗುರಿನ ಸುತ್ತ ಬ್ಲ್ಯಾಕ್ ಹಾಕಬೇಕು. ಈ ರೀತಿ ಎರಡೂ ಕೈ ಉಗುರಿನ ಸುತ್ತ ಬ್ಲ್ಯಾಕ್ ಹಾಕೋದ್ರಿಂದ ತಲೆನೋವು ವಿತಿನ್ 15 ನಿಮಿಷದಲ್ಲಿ ನಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಇದಲ್ಲದೆ ನಮಗೇನಾದರೂ ನಿದ್ದೆ ಬರಲಿಲ್ಲ ರಾತ್ರಿ ಅಂತ ಹೇಳಿದರೆ, ನಮ್ಮ ಥಾಟ್ಸು ಕಂಟಿನ್ಯೂಯಸ್ ಆಗಿ ಬರ್ತಾಯಿದ್ರೆ, ಅಂದರೆ ತಲೆ ಸುಮ್ಮನೆ ಓಡ್ತಾ ಇತ್ತು ಅಂದರೆ ನಾವು ಬ್ಲ್ಯಾಕ್ ಯೂಸ್ ಮಾಡಿಕೊಂಡು ನಮ್ಮ ಮೈಂಡನ್ನ ಶೂನ್ಯಕ್ಕೆ ಕಳಿಸೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಇದರಿಂದ ನಾವೇನು ಮಾಡಬೇಕು ಅಂದರೆ ಅಂಗೈಯಲ್ಲಿ 0 ಹಾಕಬೇಕು. 2 ಅಂಗೈಯಲ್ಲಿ 0 ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮೈಂಡು ಪದೇ ಪದೇ ಯೋಚನೆ ಮಾಡೋದು ಕಡಿಮೆ ಮಾಡಿ ರಾತ್ರಿ ಹೊತ್ತು ಶೂನ್ಯಕ್ಕೆ ಜಾರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಇದರಿಂದ ಆರ್ಗನ್ಸ್ಗಳು ಕೂಡ ಪುನರ್ಚೈತನ್ಯ ಪಡ್ಕೊಳ್ತವೆ. ಅಂದರೆ ನಿದ್ದೆ ಯಾವಾಗ ಚೆನ್ನಾಗಾಗುತ್ತೆ, ನಾವು ಬೆಳಗ್ಗೆ ತುಂಬ ಫ್ರೆಶ್ ಆಗಿರ್ತೀವಿ. ಇದರಿಂದ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಕೊಂಡು ಕೆಮ್ಮು, ಹೊಟ್ಟೆ ನೋವು ಮತ್ತು ಸೊಂಟ ನೋವು ಮತ್ತು ನಿದ್ದೆ ಸಮಸ್ಯೆ, ಇನ್ನೂ ಹಲವಾರು ಸಮಸ್ಯೆಗೆ ನಾವು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ಬೋದು. ಇಲ್ಲಿ ಮಂಡಿ ನೋವಿಗೆ ನೋಡೋದಾದರೆ ಇವು ಎರಡೂ ನಾವು ಕಾಲು ಅಂತ ತಗೊಳ್ತೀವಿ. ಇದೆರಡು ಕೈ, ಇದು ತಲೆ ಭಾಗ. ಎರಡೂ ಮಧ್ಯ ಬೆರಳು ಮತ್ತು ಉಂಗುರ ಬೆರಳಿಗೆ ನಾವು ಈ ರೀತಿ ಹಾಕೋದ್ರಿಂದ ಉಂಗುರದ ಥರ ಹೀಗೆ ಸುತ್ತಲೂ ಬ್ಲ್ಯಾಕ್ ಈ ರೀತಿ ಹಾಕೋದ್ರಿಂದ ನಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಕಲರ್ನ, ಇದನ್ನು ಎಲ್ಲರೂ ಯೂಸ್ ಮಾಡಿರಿ. ಯಾರ್ಯಾರಿಗೆ ಇವಾಗ ಸೊಂಟ ನೋವು ಇದೇನೋ ಅವರು ಇವಾಗಲೇ ತಕ್ಷಣಕ್ಕೆ ಕಲರ್ ಹಾಕ್ಕೋಬೋದು. ಇದೇ ಸ್ಕೆಚ್ ಪೆನ್ ಆಗಬೇಕು ಅಂತ ಇಲ್ಲ, ನಿಮ್ಮ ಮನೇಲಿ ಯಾವುದು ಸ್ಕೆಚ್ ಪೆನ್ ಇರುತ್ತೋ, ಅಂಗಡಿಯಲ್ಲಿ ಸಿಗೋ 10 ರೂಪಾಯಿ ಸ್ಕೆಚ್ ಪೆನ್ ಕೂಡ ಯೂಸ್ ಆಗುತ್ತೆ. ಅದನ್ನು ತಗೊಂಡು ನೀವು ಇವತ್ತೇ ಹಾಕ್ಕೊಂಡು ನೋಡಿದರೆ ನಿಮಗೆ 10 ನಿಮಿಷದಲ್ಲೇ ನಿಮಗೆ ಸ್ವಲ್ಪ ರಿಲೀಫ್ ಆಗೋದನ್ನು ನೀವು ನೋಡ್ತೀರಾ. ಯೂಸ್ ಮಾಡಿದ್ರೇ ಕಲರ್ದು ಎಫೆಕ್ಟ್ ಗೊತ್ತಾಗೋದು, ಇದರಿಂದ ಏನು ಬೆನಿಫಿಟ್ ಅಂತ ಗೊತ್ತಾಗೋದು. ಆದ್ದರಿಂದ ಎಲ್ಲರೂ ನಿಮಗಿರೋ ಡಿಸೀಸ್ಗೆ ಜಸ್ಟ್ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಕೊಂಡು ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿರಿ ಅಂತ ನಾನು ಹೇಳ್ತೀನಿ. ಆದಷ್ಟು ಮೆಡಿಸನ್ ಫ್ರೀ ಲೈಫ್ ಲೀಡ್ ಮಾಡೋಕ್ಕೆ ಎಲ್ಲರೂ ಟ್ರೈ ಮಾಡಬೇಕು. ಇದೇ ಉದ್ದೇಶದಿಂದ ಕಲರ್ ಥೆರಪಿ ಯೂಸ್ ಮಾಡಿಕೊಂಡು ನಾವು ಹೇಗೆ ನಮ್ಮ ಆರೋಗ್ಯ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಇಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ಒಂದು ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ನಮಗೆ ಎಲ್ಲ ಪೇನು ಕೂಡ ಕಡಿಮೆ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಆದರೆ ಕ್ಲಿಯರ್ ಆಗಿರೋದು ಪೇನ್ ಅಲ್ಲ, ನಮ್ಮ ಮೈಂಡಿಗೆ ಪೇನ್ ಇದೆ ಅನ್ನೋ ಮನೋಭಾವನೆ ಹೋಗದೇ ಇರೋ ಥರ ಮೆಡಿಸನ್ ಕೆಲಸ ಮಾಡುತ್ತೆ. ಇದರಿಂದ ತಗೊಂಡು 10 ನಿಮಿಷಕ್ಕೆ ನಾವು ಫುಲ್ಲು ಪೇನ್ ಏನು ಇಲ್ಲ ಅಂತ ಅಂದ್ಕೊತೀವಿ. ಆದರೆ ಅದೇ ಮೆಡಿಸನ್ ಪವರ್ ಮುಗಿದ ಮೇಲೆ ಮತ್ತೆ ಆ ಪೇನ್ ಹಾಗೇ ಇರುತ್ತೆ. ಇದರಿಂದ ನಾವು ಮೆಡಿಸನ್ ತೊಗೊಳೋದ್ರಿಂದ ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಅನೇಕ ಆರೋಗ್ಯ ಸಮಸ್ಯೆಗಳು ಈಗ ಇರೋದ್ರ ಜೊತೆಗೆ ಇನ್ನೂ ಹೆಚ್ಚು ಸಮಸ್ಯೆಗಳನ್ನ ನಾವು ಮತ್ತೆ ನೋಡ್ತೀವಿ. ಇದರಿಂದ ನಾವು ಸ್ಕೆಚ್ ಪೆನ್ ಯೂಸ್ ಮಾಡಿಕೊಂಡು ನಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಅಂದಾಗ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡಿ ಜಸ್ಟ್ ಬ್ಲ್ಯಾಕ್ ಕಲರ್ನ ಹಾಕಿ ನೀವು ರಿಸಲ್ಟ್ ನೋಡಿದ್ರಿ ಅಂದರೆ
ಇನ್ನು ಉಳಿದ ಪ್ರತಿಯೊಂದು ಕಲರ್ ಬಗ್ಗೆ ನಿಮಗೆ ಸ್ವಲ್ಪ ತಿಳ್ಕೊಬೇಕು ಅಂತ ಆಸಕ್ತಿ ಬರುತ್ತೆ. ಆದ್ದರಿಂದ ಯಾರ್ಯಾರಿಗೆ ಸೊಂಟ ನೋವು ಮತ್ತು ಮಂಡಿ ನೋವು, ಹೊಟ್ಟೆ ನೋವು, ಇದೇ ರೀತಿ ಕಣ್ಣೇನಾದರೂ ಉರಿ ಇತ್ತು ಅಂದರೆ 2 ಹೆಬ್ಬೆರಳಿಗೂ ಈ ರೀತಿ ಡಾಟ್ ಹಾಕಬೇಕು. ಜಸ್ಟ್ ಈ ರೀತಿ ಡಾಟ್ ಹಾಕೋದ್ರಿಂದ ಕಣ್ಣು ಉರಿ ಅಥವಾ ಕಣ್ಣು ನೋವು, ಕಣ್ಣು ಕೆಂಪಾಗಿರೋದು ಇದೆಲ್ಲ ಕಡಿಮೆ ಆಗುತ್ತೆ. ಇದಲ್ಲದೆ ಹಲ್ಲು ನೋವು ಏನಾದರೂ ಇದ್ದರೆ ಈ ರೀತಿ ಈ ರಿಫ್ಲೆಕ್ಸ್ಗೆ ನಾವು ಬ್ಲ್ಯಾಕ್ ಹಾಕಬೇಕು. ಹಲ್ಲು ನೋವು ಇನ್ಫೆಕ್ಷನಿಂದ ಬಂದು ತುಂಬ ಪೇನ್ ಇರುತ್ತೆ, ತಕ್ಷಣ ರಿಲೀಫ್ ಆಗಬೇಕು ಅಂದರೆ ಜಸ್ಟ್ ಈ ಕಲರ್ನ ನೀವು ಅಪ್ಲೈ ಮಾಡಿ, ಜೊತೆಗೆ ಸ್ಟಮಕ್ ರಿಫ್ಲೆಕ್ಸಿಗೂ ಕೂಡ ಬ್ಲ್ಯಾಕ್ ಹಾಕ್ರಿ. ಇದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಲ್ಲದೆ ಕಿವಿ ಏನಾದರೂ ನೋವಿದ್ದರೆ ನಾವು ಹೆಬ್ಬೆರಳಿನ ಪಕ್ಕ ಈ ಭಾಗ ಮತ್ತು ಈ ಭಾಗಕ್ಕೆ ಬ್ಲ್ಯಾಕ್ ಹಾಕಬೇಕು. ಬ್ಲ್ಯಾಕ್ ಹಾಕೋದ್ರಿಂದ ಏನಾಗುತ್ತೆ, ಕಿವಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿ ಪೇನ್ ಏನಾದರೂ ಇತ್ತು ಅಂದರೆ ಕಂಟಿನ್ಯೂ ಆಗಿ 1 ವಾರ 15 ದಿನ ನಾವು ಯೂಸ್ ಮಾಡ್ತಾ ಹೋದರೆ ಪೇನ್ ಕಡಿಮೆ ಆಗ್ತಾ ಬರುತ್ತೆ. ಇದಲ್ಲದೆ ಜ್ವರ ಬಂದಾಗ, ಏನೇ ಇನ್ಫೆಕ್ಷನಿಂದ ಜ್ವರ ಬಂದ್ರೂ ಮಕ್ಕಳಿಗೆ ನಾವು ತಕ್ಷಣಕ್ಕೇ ಎಲ್ಲ ಬೆರಳುಗಳ ತುದಿಗೂ ಬ್ಲ್ಯಾಕ್ ಹಾಕಬೇಕು. ಎಲ್ಲ ಬೆರಳುಗಳ ತುದಿಗೆ ಬ್ಲ್ಯಾಕ್ ಹಾಕಿ ಮತ್ತು ಕಾಲು ಬೆರಳುಗಳ ತುದಿಗೂ ಬ್ಲ್ಯಾಕ್ ಹಾಕಬೇಕು. ಇದರಿಂದ ಮಕ್ಕಳಿಗೆ 10ರಿಂದ 15 ನಿಮಿಷದೊಳಗೆ ಜ್ವರ ಕಂಟ್ರೋಲಿಗೆ ಬರುತ್ತೆ. ಹೆಚ್ಚಾಗಿ ಆ್ಯಂಟಿಬಯೋಟಿಕ್ ಹಾಕೋವಂಥ ಪ್ರಮೇಯ ನಮಗೆ ಬರೋದಿಲ್ಲ. ಹೀಗೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಕೊಂಡು ನಾವು ಇಷ್ಟು ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಇದಲ್ಲದೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಬ್ಲ್ಯಾಕ್ ಕಲರ್ ಯೂಸ್ ಆಗುತ್ತೆ. ಮುಂದೆ ನಾನು ಎಲ್ಲ ಕಲರುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹೀಗೆ ನಾವು ನಮ್ಮ ಆರೋಗ್ಯನ ದೀರ್ಘಕಾಲದವರೆಗೆ ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾವು ಆದಷ್ಟು ಮೆಡಿಸನ್ ಫ್ರೀ ಲೈಫ್ ಲೀಡ್ ಮಾಡಬೇಕು ಅಂದರೆ ನಾವು ಈ ಥರ ಆಲ್ಟರ್ನೇಟ್ ಆಗಿ ಸ್ಕೆಚ್ ಪೆನ್ಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ಸುಧಾರಿಸ್ಕೋಬೋದು. ಇದ್ರ ಜೊತೆಗೆ ನಾವು ಆಹಾರನೂ ಚೆನ್ನಾಗಿ ತಗೋಬೇಕು. ಅಂದರೆ ಒಳ್ಳೊಳ್ಳೆ ಆಹಾರಗಳನ್ನ ತಗೊಳೋದು, ತರಕಾರಿಗಳು ಅದನ್ನ ಬೇಯಿಸಿ ತಗೊಳೋದು, ಮತ್ತು ಮಧ್ಯಾಹ್ನ ಟೈಮ್ ಅಷ್ಟೇ ಹಣ್ಣುಗಳನ್ನ ತಗೊಳೋದು, ಮಧ್ಯಾಹ್ನ ಟೈಮ್ ಮಜ್ಜಿಗೆ ಕುಡಿಯೋದು, ರಾತ್ರಿ ಆದಷ್ಟು ಬೇಗ ಊಟ ಮಾಡೋದು, ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡೋದು, ಮತ್ತು ನೈಟ್ ಬೇಗ ಮಲಗೋದು. ಈ ರೀತಿ ನಾವು ಜೀವನ ಶೈಲಿ ಮತ್ತು ಆಹಾರನ ಮೇಂಟೈನ್ ಮಾಡ್ತಾ ಜೊತೆ ಕಲರ್ಸ್ ಯೂಸ್ ಮಾಡ್ಕೊತಾ ಬಂದರೆ ನಮಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳನ್ನ 100ಕ್ಕೆ 90% ನಾವು ತಡೆಬೋದು. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಥ್ಯಾಂಕ್ ಯು.